ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಶರಾವತಿಯ ನೀರನ್ನು ಬೆಂಗಳೂರಿಗೆ ತರುವ ದುಸ್ಸಾಹಸದ ದುಷ್ಪರಿಣಾಮಗಳ ಕುರಿತು ಇಬ್ಬರು ಪರಿಸರವಾದಿಗಳು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಗಿದೆ. ಶ್ರೀ ನಾಗೇಶ್ ಹೆಗಡೆ, ಹಿರಿಯ ಪರಿಸರವಾದಿಗಳು, ಅವರ ಅಭಿಪ್ರಾಯದಲ್ಲಿ ಶರಾವತಿ ನೀರನ್ನು ಬೆಂಗಳೂರಿಗೆ ತರುವ ಪ್ರಯತ್ನದಿಂದ ಆಗುವ ಅನಾಹುತಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಶರಾವತಿಯ ನೀರು ಗೇರುಸೊಪ್ಪೆ ಜಲಾಶಯದಿಂದ ಜಿಗಿದ ನಂತರ 35 ಕಿಲೋಮೀಟರ್ ದೂರ ಹರಿದು ಸಮುದ್ರ ಸೇರುತ್ತದೆ. ಆ ತೀರಗಳ ಉದ್ದಕ್ಕೂ ಕೃಷಿಗೆ, ಕುಡಿಯಲಿಕ್ಕೆ ನೀರುಣಿಸುತ್ತಾ ಇದು ಮೆಲ್ಲಗೆ ಸಾಗುತ್ತಿತ್ತು. ಮಧ್ಯೆ ಅಲ್ಲಲ್ಲಿ ಸಣ್ಣ ಪುಟ್ಟ ಅಡ್ಡಗಟ್ಟೆ ಕಟ್ಟಿ ನೀರನ್ನು ಪಂಪ್ ಮಾಡಿ ಅನೇಕ ಗ್ರಾಮ ಪಂಚಾಯಿತಿಗಳಿಗೂ ಹೊನ್ನಾವರಕ್ಕೂ ಕುಡಿಯುವ ನೀರನ್ನು ಪೂರೈಸುವ ಯೋಜನೆಗಳು ಜಾರಿಯಲ್ಲಿವೆ. ಆದರೆ ಸಮುದ್ರದಿಂದ ಉಪ್ಪು ನೀರು ಶರಾವತಿಯನ್ನು ಹಿಂದಕ್ಕೆ ತಳ್ಳುತ್ತಾ 15ರಿಂದ 20 ಕಿಲೋಮೀಟರ್ ಗುಂಡಬಾಳದವರೆಗೂ ಒಳಕ್ಕೆ ನುಗ್ಗುತ್ತಿದೆ. ಕ್ರಮೇಣ ಅದು ಇನ್ನೂ ಒಳಕ್ಕೆ ನುಗ್ಗಿ ಅಳ್ಳಂಕಿ, ಸಂಶಿವರೆಗೂ ನುಗ್ಗಬಹುದು. ರೈತರ ಬದುಕು ದುಸ್ತರವಾದೀತು. ಏಕೆಂದರೆ 1, ಸಮುದ್ರದ ಮಟ್ಟ ಮೆಲ್ಲಗೆ ಏರುತ್ತಾ ಇದೆ. 2, ಶರಾವತಿಯ ನೂಕುಬಲ ಕಡಿಮೆಯಾಗುತ್ತಿದೆ. ಬೆಂಗಳೂರಿಗೆ ಅದೇ ಶರಾವತಿಯ ನೀರನ್ನು ಸಾಗಿಸಿ ತರುವ ಯೋಜನೆಯನ್ನು ನೋಡೋಣ. ಇಲ್ಲಿ 2014ರಲ್ಲೇ ಲಿಂಗನಮಕ್ಕಿಯಿಂದ 30 TMC ಅಡಿ ನೀರನ್ನು ತರುವ ಯೋಜನೆಯನ್ನು ಜಲಮಂಡಳಿಯ ಅಂದಿನ ಅಧ್ಯಕ್ಷ BN ತ್ಯಾಗರಾಜ್ ನೇತೃತ್ವದ ಸಮಿತಿ ರೂಪಿಸಿತ್ತು. ಯಡಿಯೂರಪ್ಪ ಸರ್ಕಾರ ಆ ಯೋಜನೆಯನ್ನು ಘೋಷಿಸಿದಾಗ ಶಿವಮೊಗ್ಗ, ಉತ್ತರ ಕನ್ನಡ 2 ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಕೂಗೆದ್ದಿತ್ತು. ಕಡತ ಬೆದರಿ ಮುದುಡಿ ಕೂತಿತ್ತು. ಮತ್ತೆ 2018ರಲ್ಲಿ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಉಪಮುಖ್ಯಮಂತ್ರಿ G. ಪರಮೇಶ್ವರ ಅದೇ ಪ್ರಸ್ತಾವವನ್ನು ಮುಂದಿಟ್ಟರು. ಅಷ್ಟರಲ್ಲಿ ಸರ್ಕಾರವೇ ಬಿದ್ದಿದ್ದರಿಂದ ಕಡತ ಮತ್ತೆ ಕಪಾಟು ಸೇರಿತ್ತು. ಈಗ ಕಡತಕ್ಕೆ ಮತ್ತೆ ಜೀವ ಬಂದಿದೆ. ಈ ಬಾರಿ ಇನ್ನೊಂದು ಮಾರ್ಗದಲ್ಲಿ, ಅಂದರೆ ಎತ್ತಿನಹೊಳೆಗೆ ಲಿಂಗನಮಕ್ಕಿಯ ನೀರನ್ನು ಸುರವಿ ಅಲ್ಲಿಂದ ತಿಪ್ಪೇಗೊಂಡನಹಳ್ಳಿ ಜಲಾಶಯಕ್ಕೆ ಹರಿಸುತ್ತಾರಂತೆ. ಸಮುದ್ರ ಮಟ್ಟದಿಂದ ಲಿಂಗನಮಕ್ಕಿ 520 ಮೀಟರ್ ಎತ್ತರದಲ್ಲಿದೆ. ಬೆಂಗಳೂರು 920 ಮೀಟರ್ ಎತ್ತರದಲ್ಲಿದೆ. ಅಷ್ಟು ದೊಡ್ಡ ಪ್ರಮಾಣದ ನೀರನ್ನು 400 ಮೀಟರ್ ಎತ್ತರಕ್ಕೆ ಏರಿಸಲು ಅಪಾರ ಪ್ರಮಾಣದ ವಿದ್ಯುತ್ ಬೇಕಾಗುತ್ತದೆ ಎನ್ನುತ್ತಾರೆ. ವಿದ್ಯುತ್ ಮಂಡಳಿಯಲ್ಲೇ ಕೆಲಸ ಮಾಡಿ ನಿವೃತ್ತರಾದ ಸಾಹಿತಿ ಗಜಾನನ ಶರ್ಮಾ, ತ್ಯಾಗರಾಜ್ ಸಮಿತಿ ತನ್ನ ವರದಿಯನ್ನು ಬಹಿರಂಗ ಮಾಡಿಲ್ಲವಾದರೂ ನೀರನ್ನು ಕನಿಷ್ಠ ಅಷ್ಟೆತ್ತರಕ್ಕೆ ಪಂಪ್ ಮಾಡಲೇಬೇಕು. ಅಲ್ಲಿಂದ 350 ಕಿಲೋಮೀಟರ್ ದೂರದವರೆಗೆ ಬೆಟ್ಟ ಗುಡ್ಡ ಬೇಣದಲ್ಲಿ ಗಿಡ ಮರ ಕಡಿಯುತ್ತಾ, ಡೈನಮೈಟ್ ಸಿಡಿಸಿ ಅಗೆಯುತ್ತಾ, ಜಲಾಶಯ ನಿರ್ಮಿಸುತ್ತಾ ಆನೆ ಗಾತ್ರದ ಪೈಪ್ಲೈನನ್ನು ಬೆಂಗಳೂರಿಗೆ ಸಾಗಿಸಿ ತರಬೇಕು. ಯೋಜನೆಯ ಪ್ರಕಾರ ಮೊದಲ ಹಂತದಲ್ಲಿ 10 TMC ಅಡಿ ನೀರನ್ನು ತಂದು ಕ್ರಮೇಣ ಹೆಚ್ಚಿಸುತ್ತಾ 30 TMC ಅಡಿಗೆ ಏರಿಸಬೇಕು. ಈ ಯೋಜನೆ ಜಾರಿಗೆ ಬಂದಿದ್ದೇ ಆದರೆ ಅತ್ತ ಶರಾವತಿ ಕೊಳ್ಳಕ್ಕೂ ಅದರಾಚಿನ ಸಮುದ್ರಕ್ಕೂ ಅನ್ಯಾಯ, ಗುಡ್ಡ ಬೆಟ್ಟಗಳ ಪರಿಸರಕ್ಕೂ ಅನ್ಯಾಯ, ಇತ್ತ ಬೆಂಗಳೂರಿಗೆ ಅನ್ಯಾಯ ಆಗುವುದು ಗ್ಯಾರಂಟಿ. ಈಗಾಗಲೇ ಸೋತು ಸತ್ವಹೀನಳಾದ ಶರಾವತಿಯಿಂದ ನೀರನ್ನು ಎತ್ತಿ ಬೇರೆಡೆ ರವಾನಿಸಿದರೆ ಸಮುದ್ರ ಇನ್ನಷ್ಟು ಒಳಕ್ಕೆ ನುಗ್ಗುವುದು ಗ್ಯಾರಂಟಿ. ನಾವೇನು ಕುಡಿಯುವ ನೀರಿಗಾಗಿ ಬೆಂಗಳೂರಿಗೆ ಬರಬೇಕಾ ಎಂದು ಕೇಳುತ್ತಾರೆ. ಹೊನ್ನಾವರದ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್, ಬೆಂಗಳೂರೆಂಬ ಬಕಾಸುರನಿಗೆ ನೀರಿನ ಬಾಯಾರಿಕೆ ಹೆಚ್ಚುತ್ತಲೇ ಇದೆ ನಿಜ. ಆದರೆ ಇಲ್ಲಿ ಬೀಳುವ ಸರಾಸರಿ 800 ಮಿಲಿಮೀಟರ್ ಮಳೆ ನೀರನ್ನು ಕೆರೆಗಳಲ್ಲಿ ತುಂಬಿಸಿದರೆ 15 TMC ಅಡಿ ನೀರು ಇಲ್ಲೇ ಸಿಗುತ್ತದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ತಜ್ಞ ಪ್ರೊಫೆಸರ್ TV ರಾಮಚಂದ್ರ ಹೇಳುತ್ತಲೇ ಬಂದಿದ್ದಾರೆ. ಈ ಜಿಲ್ಲೆಯ ಅಜಮಾಸು 400 ಕೆರೆಗಳ ಹೂಳೆತ್ತಿಸಿ ಮಳೆ ನೀರನ್ನು ತುಂಬಿಸಿದರೆ ಇದು ಚೀನಾದ ವುಹಾನ್ ನಗರದ ಮಾದರಿಯಲ್ಲಿ ಇನ್ನೊಂದು ಸ್ಟ್ಯಾಂಜ್ ಸಿಟಿ ಆಗಲು ಸಾಧ್ಯವಿದೆ. ಬೆಂಗಳೂರು ದಿನವೂ ಕೊಳೆ ಮಾಡಿ ಚೆಲ್ಲುತ್ತಿರುವ ನೀರನ್ನು ಸಿಂಗಪೂರ್ ಮಾದರಿಯಲ್ಲಿ ಸಂಸ್ಕರಣೆ ಮಾಡಿದರೆ ಮತ್ತೆ 16 TMC ಅಡಿ ನೀರು ಸಿಗುತ್ತದೆ ಎಂದು ಪ್ರೊಫೆಸರ್ TVR ಹೇಳುತ್ತಾರೆ. ಅದಕ್ಕೆ 2200 ಕೋಟಿ ಸಾಕು ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಿಂದಿನ ಕಾರ್ಯದರ್ಶಿ ಶ್ರೀನಿವಾಸುಲು 2022ರಲ್ಲಿ ಹೇಳಿದ್ದರು. ಸಮುದ್ರ ಮಟ್ಟದಿಂದ ಇಷ್ಟೆತ್ತರದಲ್ಲಿ 31 TMC ನೀರಿನ ನಿಧಿಯೇ ಇದ್ದಾಗ ಮೇಕೆದಾಟು, ಲಿಂಗನಮಕ್ಕಿಯ ನೀರಿಗಾಗಿ ಯೋಜನೆ ಹಾಕುವುದು ಯಾರ ಹಿತಾಸಕ್ತಿಗೋ? ಇಡೀ ಜಗತ್ತೇ ಬಿಸಿ ಪ್ರಳಯದ ಬಾಗಿಲಲ್ಲಿದೆ. ಹಿಂದೆಯೂ ಲಿಂಗನಮಕ್ಕಿಯಲ್ಲಿ ನೀರು ತುಂಬಿದ್ದೇ ಅಪರೂಪ. ಮುಂದಿನ 10 ವರ್ಷಗಳಲ್ಲಿ ಅಲ್ಲಿ ಬರಗಾಲ ಬಂದರೆ ಸಮುದ್ರದ ನೀರನ್ನೇ ಅಲ್ಲಿ ಎತ್ತಿ ಸುರಿಯುವ ಪಂಪ್ ಸ್ಟೋರೇಜ್ ಯೋಜನೆ ಬೇಕಾದೀತು. ಜೋಗ ಜಲಪಾತದಲ್ಲಿ ಧುಮುಕುವ ನೀರನ್ನು ನೋಡಿ
ಇಂಜಿನಿಯರ್ ವಿಶ್ವೇಶ್ವರಯ್ಯನವರು ಶಕ್ತಿಯ ಎಂಥ ಅಪವ್ಯಯ ಎಂದು ಉದ್ಗರಿಸಿದ್ದರಂತೆ. ಈಗ ಅವರಿದ್ದಿದ್ದರೆ ಶರಾವತಿಯ ನೀರನ್ನು ಬೆಂಗಳೂರಿಗೆ ತರುವ ಯೋಜನೆಯನ್ನು ನೋಡಿ ಇಂಜಿನಿಯರಿಂಗ್ ಬುದ್ಧಿಶಕ್ತಿಯ ಎಂಥ ಅಪವ್ಯಯ ಎನ್ನುತ್ತಿದ್ದರೇನೋ. ಶ್ರೀಯುತ ಅಖಿಲೇಶ್ ಚಿಪ್ಪಳಿ ಪರಿಸರವಾದಿಗಳು ಅವರ ಅಭಿಪ್ರಾಯದಲ್ಲಿ ಶರಾವತಿ ನೀರನ್ನು ಬೆಂಗಳೂರಿಗೆ ತರುವ ಪ್ರಯತ್ನದಿಂದಾಗಿ ಹೇಗೆ ಸೂಕ್ಷ್ಮ ಪರಿಸರಕ್ಕೆ ಹಾನಿಯಾಗುತ್ತದೆ ಮತ್ತು ಆ ಭಾಗದ ಜನಜೀವನಕ್ಕೂ ತೊಂದರೆಯಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಒಂದೆಡೆ ಕಣ್ಣಿಗೆ ಕಾಣುವಷ್ಟು ದೂರದವರೆಗೂ ಉಪ್ಪು ನೀರಿನಿಂದ ಆವೃತವಾದ ಸಮುದ್ರ, ಮತ್ತೊಂದೆಡೆ ಮುಗಿಲೆತ್ತರಕ್ಕೆ ಚಾಚಿ ನಿಂತ ಗುಡ್ಡ ಬೆಟ್ಟಗಳು, ಎರಡರ ನಡುವೆ ಲಭ್ಯವಿರುವ ಚಿಕ್ಕ ಚಿಕ್ಕ ಪ್ರದೇಶದಲ್ಲಿ ದೊಡ್ಡ ಜನಸಮೂಹ ಬದುಕು ಕಟ್ಟಿಕೊಂಡಿದೆ. ಪಶ್ಚಿಮ ಘಟ್ಟದ ಕಾಲಬುಡದಲ್ಲಿರುವ ಹೊನ್ನಾವರ ತಾಲೂಕಿನ ಬಹುತೇಕ ಜನರು ಇಂತಹ ಪ್ರದೇಶದಲ್ಲಿರುವ ಚಿಕ್ಕ ಹಿಡುವಳಿಯಲ್ಲಿ ತೋಟಗಾರಿಕೆಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಾರೆ. ಅವರ ಕೃಷಿ ಕಾರ್ಯಕ್ಕೆ ಮೂಲಾಧಾರ ಶರಾವತಿ ನದಿಯ ನೀರು. ಬಯಲು ನಾಡಿನ ಸಮತಟ್ಟಾದ ಪ್ರದೇಶದಲ್ಲಿ ಕೃಷಿ ತೋಟಗಾರಿಕೆ ಮಾಡುವುದಕ್ಕೆ ಹೋಲಿಸಿದರೆ ಗುಡ್ಡಗಾಡಿನ ಕಿರು ಪ್ರದೇಶದಲ್ಲಿ ಕೃಷಿ ತೋಟಗಾರಿಕೆ ಮಾಡಲು ವಿಶೇಷ ಪಾರಂಪರಿಕ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶ್ರಮ ಬೇಕು. ಇವೆರಡಿದ್ದರೆ ಸಾಲದು. ಮಳೆಗಾಲದ ಅವಧಿ ಬಿಟ್ಟು ಬಾಕಿ ಇಡೀ ವರ್ಷ ನಿಯಮಿತವಾಗಿ ಸಿಹಿ ನೀರು ಬೇಕು. ಇದಕ್ಕೆ ಇಲ್ಲಿನ ಜನ ನಂಬಿರುವುದು ಶರಾವತಿ ನದಿಯ ನೀರನ್ನು. ಹೊನ್ನಾವರ ನಗರ ಪ್ರದೇಶ, ಕರ್ಕಿ, ಮಂಕಿ ಹಾಗೂ ಮುರುಡೇಶ್ವರಕ್ಕೆ ಶರಾವತಿಯ ನದಿ ಕುಡಿಯುವ ನೀರಿನ ಮೂಲ. ಶರಾವತಿ ನದಿ ಕುಡಿಯುವ ನೀರಿನ ಮೂಲ. ಇಡೀ ತಾಲೂಕು ಶರಾವತಿ ನದಿಯ ಆರೋಗ್ಯ ಹಾಗೂ ಅದರ ಹರಿವಿನ ಮೇಲೆ ಅವಲಂಬಿತವಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮವು ಶರಾವತಿ ಕಣಿವೆಯಲ್ಲಿ ಕೈಗೆತ್ತಿಕೊಳ್ಳಲು ಉದ್ದೇಶಿಸಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಲ್ಲಿನ ಸೂಕ್ಷ್ಮ ಭೌಗೋಳಿಕ ಪರಿಸರಕ್ಕೆ ಮತ್ತು ಇಡೀ ತಾಲೂಕು ಹಾಗೂ ಜನರ ಬದುಕಿಗೆ ಕೊಳ್ಳಿ ಇಡುವುದು ಖಚಿತ. ನದಿಯೊಂದು ಸಮುದ್ರ ಸೇರುವ ಪ್ರದೇಶಕ್ಕೆ ಅಳಿವೆ ಎನ್ನುತ್ತಾರೆ. ಇಂತಹ ಅಳಿವೆ ಪ್ರದೇಶಗಳನ್ನು ಸಮುದ್ರದ ನರ್ಸರಿ ಎಂದು ಕರೆಯಲಾಗುತ್ತದೆ. ಕಡಿಮೆ ಅಥವಾ ಹದವಾದ ಲವಣಾಂಶವಿರುವ ಇಲ್ಲಿ ಅನೇಕ ಕಿರು ಜಲಜೀವಿಗಳಿರುತ್ತವೆ. ಇವುಗಳು ಅನೇಕ ಪ್ರಭೇದದ ಮೀನುಗಳ ಮರಿಗೆ ಆಹಾರವಾಗುತ್ತವೆ. ಆದ್ದರಿಂದಲೇ ಮೀನುಗಳು ಈ ಪ್ರದೇಶದಲ್ಲಿ ಬಂದು ಮೊಟ್ಟೆ ಇಡುತ್ತವೆ. ಕಡಿಮೆ ಲವಣಾಂಶದ ಈ ಪ್ರದೇಶ ಮತ್ಸ್ಯ ಸಂತತಿಗಳ ನರ್ಸರಿಯಾಗಿದ್ದು ನದಿಯ ಸಿಹಿನೀರು ಅಳಿವೆಯ ಉಳಿವಿಗೆ ಅತಿ ಅವಶ್ಯ. ಶರಾವತಿ ತಪ್ಪಲಿನಿಂದ ಸೋಸಿಕೊಂಡು ಬಂದ ಮರಳು ಅಳಿವೆಯ ಹಿಂಭಾಗದ ಪ್ರದೇಶದಲ್ಲಿ ಶೇಖರಣೆಯಾಗುತ್ತದೆ. ಈ ಮರಳು ಉತ್ಕೃಷ್ಟವಾಗಿದ್ದು ಕಟ್ಟಡ ನಿರ್ಮಾಣದಲ್ಲಿ ಬಳಕೆಯಾಗುತ್ತದೆ. ಕಟ್ಟಡ ಕಾರ್ಮಿಕರ ಬದುಕು ಈ ಮರಳಿನ ಮೇಲೆ ಅವಲಂಬಿಸಿದೆ. 1977ರಲ್ಲಿ ಶರಾವತಿ ಅಭಯಾರಣ್ಯವನ್ನು ಘೋಷಿಸಿ ಅಧಿಸೂಚನೆ ಹೊರಡಿಸಲಾಯಿತು. ಆಗ ಅದರ ವ್ಯಾಪ್ತಿ ಇನ್ನು 430 ಚದರ ಕಿಲೋಮೀಟರ್ ಆಗಿತ್ತು. ಜೋಗ ಜಲಪಾತ ನಂತರದ ಶರಾವತಿ ಕಣಿವೆ ಯಾವುದೇ ಸಂರಕ್ಷಣೆಗೆ ಒಳಪಟ್ಟಿರಲಿಲ್ಲ. 2019ರಲ್ಲಿ ಅಭಯಾರಣ್ಯದ ವ್ಯಾಪ್ತಿಯನ್ನು 930 ಚದರ ಕಿಲೋಮೀಟರ್ ವಿಸ್ತರಿಸಿ ಶರಾವತಿ ಸಿಂಗಳೀಕ ಅಭಯಾರಣ್ಯವೆಂದು ಮರುನಾಮಕರಣ ಮಾಡಲಾಯಿತು. ಅತ್ಯಂತ ವಿಶಿಷ್ಟ, ಪಾರಿಸಾರಿಕವಾಗಿ ಸೂಕ್ಷ್ಮವಾದ ಹಾಗೂ ಅನನ್ಯವಾದ ಈ ಕಣಿವೆ ಪ್ರದೇಶವು ಅತಿ ಹೆಚ್ಚು ಜೀವವೈವಿಧ್ಯ ಹೊಂದಿದೆ. ಸಿಂಗಳೀಕ ದೊಡ್ಡ ಮಂಗಟ್ಟೆ ಪಕ್ಷಿ ಸೇರಿದಂತೆ ಹುಲಿ, ಆನೆ, ಚಿರತೆ, ಕಾಟಿ, ಕರಡಿ, ಕಾಡು ಹಂದಿ, ಮುಳ್ಳು ಹಂದಿ, ಚಿಪ್ಪು ಹಂದಿ, ನರಿ, ಸೀಳುನಾಯಿ, ಕಾನುಕುರಿ ಇತ್ಯಾದಿ ಅಪರೂಪದ ಪ್ರಾಣಿಗಳ ತವರಾಗಿದೆ. ಈಗ ಇದೇ ಸಂರಕ್ಷಿತ ಪ್ರದೇಶದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಗೆ ಕರ್ನಾಟಕ ವಿದ್ಯುತ್ ನಿಗಮ ಮುಂದಾಗಿದೆ. ಹೆಚ್ಚು ಬೇಡಿಕೆ ಇರುವ ಹೊತ್ತಿನಲ್ಲಿ ಗುಣಮಟ್ಟದ ವಿದ್ಯುತ್ ಶಕ್ತಿ ಪೂರೈಸುವುದು ಈ ಯೋಜನೆಯ ಉದ್ದೇಶ. ಇದಕ್ಕಾಗಿ ಶರಾವತಿ ಸಿಂಗಳೀಕ ಅಭಯಾರಣ್ಯ ಕೇಂದ್ರ ಭಾಗದಲ್ಲಿ 1000 ಎಕರೆ ಪ್ರದೇಶವನ್ನು ಬಳಸಲು ನಿಗಮ ಹೊರಟಿದೆ. ಗುಡ್ಡವನ್ನು ಕೊರೆದು ಆಳದಲ್ಲಿ ಘಟಕ ನಿರ್ಮಿಸಲಾಗುವುದರಿಂದ ಅಲ್ಲಿನ ಪರಿಸರಕ್ಕೆ ಅತಿ ಹೆಚ್ಚು ಹಾನಿಯಾಗಲಿದೆ. ಯೋಜನೆಗೆ ಬೇಕಾಗುವ ಸಾಮಗ್ರಿ, ಯಂತ್ರಗಳು, ಪೈಪುಗಳನ್ನು ಸಾಗಿಸಲು ರಸ್ತೆ ನಿರ್ಮಾಣ ಮಾಡುವುದು, ಕಾರ್ಮಿಕರಿಗೆ ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸುವುದು ಇತ್ಯಾದಿಗಳಿಂದಾಗಿ ಇನ್ನಷ್ಟು ಅರಣ್ಯ ಪ್ರದೇಶ ನಾಶವಾಗುವುದಲ್ಲದೆ ವನ್ಯಜೀವಿಗಳ ಪಥ ಛಿದ್ರವಾಗಲಿದೆ. ಕಾಡು ನಾಶವು ನದಿ ಪಾತ್ರದ ಮೇಲೆ ಹಾಗೂ ಸ್ಥಳೀಯವಾದ ಮಳೆ ವಾತಾವರಣದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಯೋಜನೆ ಜಾರಿಯಾದಲ್ಲಿ ಶರಾವತಿ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಲಿದ್ದು ಇಡೀ ಹೊನ್ನಾವರದ ಸಾಮಾಜಿಕ ಭದ್ರತೆಗೆ ಧಕ್ಕೆಯಾಗುತ್ತದೆ. ಸಾವಿರಾರು ಕುಟುಂಬಗಳು ಬದುಕಿನ ನೆಲೆಯನ್ನು ಕಳೆದುಕೊಳ್ಳಲಿದ್ದು ಜಲಚರಗಳ ಕೊರತೆಯಿಂದಾಗಿ ಬೆಸ್ತರ ಬದುಕು ಹೈರಾಣಾಗಲಿದೆ. ಹಣಕಾಸು ವಹಿವಾಟು ನಡೆಸುವ ಸರ್ಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವ್ಯವಹಾರಗಳು ಹೊನ್ನಾವರದಲ್ಲಿ ತಾಲೂಕಿನ ಬೆಳೆಯಾಗಿರುವ ಅಡಿಕೆ, ತೆಂಗು ಮತ್ತು ಕಾಳುಮೆಣಸನ್ನೇ ನಂಬಿಕೊಂಡಿವೆ.
ನೀರಿನ ಕೊರತೆಯಿಂದ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದ್ದು ಕೃಷಿಕರ ಬದುಕು ಮೂರಾಬಟ್ಟೆಯಾಗಲಿದೆ. ಪರ್ಯಾಯ ಸಾಧ್ಯತೆಗಳಿವೆ. ವಿದ್ಯುತ್ ಶಕ್ತಿಗೆ ಅತಿ ಹೆಚ್ಚು ಬೇಡಿಕೆ ಇರುವ ಬೆಳಗಿನ ಮತ್ತು ಸಂಜೆ 2 ತಾಸುಗಳ ಹೊತ್ತಿನಲ್ಲಿ ವಿದ್ಯುತ್ ಪೂರೈಸಲು ಕೈಗೆತ್ತಿಕೊಳ್ಳಲಾಗುತ್ತಿರುವ ಈ ಯೋಜನೆಗೆ ಪರ್ಯಾಯ ಹಾಗೂ ಸುಲಭದ ಪರಿಹಾರವಿಲ್ಲವೇ? ಖಂಡಿತವಾಗಿಯೂ ಇವೆ. ಜಾರಿಗೊಳಿಸಲು ಇಚ್ಛಾಶಕ್ತಿ ಬೇಕಷ್ಟೆ. ಗೆಳೆಯರೆ, ವಯನಾಡು ದುರಂತದ ನಂತರ ಪಶ್ಚಿಮ ಘಟ್ಟಗಳ ಕುರಿತು ಗಂಭೀರ ಚಿಂತನೆಗಳು ಪರಿಸರವಾದಿಗಳಲ್ಲಿ ಪ್ರಾರಂಭವಾಗಿದೆ. ಜನಸಾಮಾನ್ಯರಲ್ಲಿ ಮಾತ್ರ ಭಯ ಮೂಡಿದೆ. ಪರಿಸರಕ್ಕಾಗಿ ನಾವು ಸಂಸ್ಥೆಯವರು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯದ ಅರಣ್ಯ ಸಚಿವರು ಕೆಲವೊಂದು ವಿಷಯಗಳಿಗೆ ಸ್ಪಂದನೆ ನೀಡಿದ್ದಾರೆ. ಆದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಮ್ಮ ಧೋರಣೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳದೇ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಅದರಲ್ಲಿ ಶರಾವತಿಯಿಂದ ಬೆಂಗಳೂರಿಗೆ ನೀರು ತರುವುದು ಕೂಡ ಸೇರಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಗ್ರಾಮ ಸ್ವರಾಜ್ಯ ಮೀಡಿಯಾದ ಸ್ಪಷ್ಟ ಅಭಿಪ್ರಾಯವೇನೆಂದರೆ, ಪಶ್ಚಿಮ ಘಟ್ಟಗಳ ಸಮಸ್ಯೆಗಳಿಗೆ ಮೂಲ ಕಾರಣಕರ್ತರು ರಾಜ್ಯ ಸರ್ಕಾರದ ಮಟ್ಟಿಗೆ ಶಾಸಕರು, ಕೇಂದ್ರ ಸರ್ಕಾರದ ಮಟ್ಟಿಗೆ ಸಂಸದರು ಜವಾಬ್ದಾರರಾಗಿದ್ದಾರೆ. ಇವರುಗಳ ತೀರ್ಮಾನಗಳ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡುತ್ತಾರೆ. ನಾವುಗಳು ಅಧಿಕಾರಿಗಳ ಮೇಲೆ ಒತ್ತಡ ಹೇರುವುದನ್ನು ಬಿಟ್ಟುಕೊಟ್ಟು ಶಾಸಕರನ್ನು ಹಾಗೂ ಸಂಸದರನ್ನು ನೇರವಾಗಿ ಕೇಳುವ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಅವರುಗಳಿಗೆ ಮತಗಳನ್ನು ನಿರಾಕರಿಸಲಾಗುತ್ತದೆ ಎನ್ನುವ ರೀತಿಯಲ್ಲಿ ಗ್ರಾಮ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮ ಸಭೆಗಳ ಮುಖಾಂತರ, ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಭೆಗಳ ಮುಖಾಂತರ ನಿರಂತರವಾದ ಒತ್ತಡ ಹೇರುವ ಮುಖಾಂತರ ಮಾತ್ರವೇ ಪಶ್ಚಿಮ ಘಟ್ಟ ಉಳಿಸಿಕೊಳ್ಳಲು ಹಾಗೂ ಶರಾವತಿಯನ್ನು ಈಗಿರುವ ಪರಿಸ್ಥಿತಿಯಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾದೀತು. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾ.